ಕೌಟುಂಬಿಕ ಕಲಹದ ಹಿನ್ನೆಲೆ ಮನನೊಂದು ಬಿಜೆಪಿಯ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಲ್ಲಿ ಕುತ್ಕೊಂಡು ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಇನ್ನುಳಿದ ಇಬ್ಬರು ಮಕ್ಕಳು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು. ಕೂಡಲೇ ಅವರನ್ನ ದಾವಣಗೆರೆ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಇನ್ನು ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಆಗಿರುವಂಥ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸ್ಥಳ ಮಾಜರಣ FSL ತಂಡ ಇರ್ಬೋದು, ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳಿರ್ಬೋದು, ಅದರ ಜೊತೆಗೆ ಏನು ವೈದ್ಯರು ಸಹ ಸ್ಥಳದಲ್ಲೇ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ನಾನೀಗ ಅದೇ ಸ್ಥಳದಲ್ಲೇ ಇರುವಂಥದ್ದು. ನಿಮಗೆ ಆ ದೃಶ್ಯದ ಅಂದರೆ ಘಟನಾವಳಿಯ ಸಂಪೂರ್ಣ ಮಾಹಿತಿಯನ್ನು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಪ್ರಮುಖವಾಗಿ ಆ ಚಂದ್ರಶೇಖರನು ಮಾಜಿ ಕಾರ್ಪೊರೇಟರ್ ಆಗಿರುವಂಥವ್ರು ದಾವಣಗೆರೆ ಮಹಾನಗರ ಪಾಲಿಕೆಗೆ. ಅವರಿಗೆ ಇಬ್ಬರು ಮಕ್ಕಳಿದ್ರು. ಅದರಲ್ಲಿ ಪವಿತ್ರ 24 ವರ್ಷದ ಪುತ್ರಿ, ಆಮೇಲೆ ನರೇಶ್ ಎನ್ನುವಂಥ 22 ವರ್ಷದ ಪುತ್ರ ಇದ್ದಿರುವಂಥದ್ದು. ಸೊ ದಾವಣಗೆರೆ ಶಾಮನೂರಲ್ಲಿ ಅವರ ಫ್ಯಾಮಿಲಿ ವಾಸ ಆಗಿತ್ತು. ಕಳೆದ ಸುಮಾರು ಕೆಲ ದಿನಗಳಿಂದ ಏನು ಸಾಕಷ್ಟು ಅವರು ರಾಜಕೀಯವಾಗಿ ಸಹ ಸಾಕಷ್ಟು ಪ್ರಮುಖ ಲೀಡರ್ಶಿಪ್ಪನ್ನು ವಹಿಸ್ಕೊಳ್ತಿದ್ದಾರೆ. BJPಯಲ್ಲಿ ಮುಂಚಿನಲ್ಲಿರುವಂಥ ನಾಯಕ ಸಹ ಆಗಿದ್ದರು. ಆದರೆ ನಿನ್ನೆ ಅವರ ಮಕ್ಕಳು ಚಂದ್ರಶೇಖರ್ ಅವರಿಗೆ ಫೋನ್ ಮಾಡಿ ಏನೋ ಮಾತಾಡೋದೇ, ಸ್ವಲ್ಪ ಬೇಗ ಮನೆಗೆ ಬನ್ನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ತಕ್ಷಣ ಚಂದ್ರಶೇಖರ್ ಆಯಿತು ಬರ್ತೀನಂತೆ ಹೇಳ್ತಾರೆ. ಆದರೆ ಎಂದಿನಂತೆ ಮತ್ತೆ ಅವರು ಸರಿಯಾದ ಸಮಯಕ್ಕೆ ಮನೆಗೆ ಹೋಗಲ್ಲ, ಯಾವುದೇ ಕೆಲಸದ ಮೇಲೆ ಹೊರಗಡೆ ಇರ್ತಾರೆ. ಈ ಸಂದರ್ಭದಲ್ಲಿ ಆ ಮಕ್ಕಳು ಏನು ತಂದೆಯ ಒಂದು ಇದಕ್ಕೆ ಕೋಪಗೊಂಡು, ತಂದೆ ಯಾವಾಗಲೂ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತೇಳಿ ಅವರ ಮೇಲೆ ಕೋಪಗೊಂಡು ಏನು ತಮ್ಮ ತಾಯಿಯನ್ನು ಸಹ ಏನು ನಾವು ಎಲ್ಲರೂ ಸೇರಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತೇಳಿ ತಾಯಿಗೂ ಸಹ ಆಹ್ವಾನವನ್ನು ನೀಡ್ತಾರೆ. ಅದರ ತಕ್ಷಣ ಅವರ ತಾಯಿಯವರು ಅಂದರೆ ಈ ಪವಿತ್ರ ಮತ್ತು ನರೇಶ್ ಅವರ ತಾಯಿ ಅಂದರೆ ಈ ಚಂದ್ರಶೇಖರ್ ಅವರ ಪತ್ನಿಯವರು ಆ ಮಕ್ಕಳಿಗೆ ಒಂದು ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಿ ಅವರು ಮನೆಯ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗುವಾಗಲೇ ಏನು ಆ ಮೇಲ್ಗಡೆ ಇರುವಂತಹ ಆ ಇಬ್ಬರು ಮಕ್ಕಳು ಆತ್ಮಹತ್ಯೆಗೆ ಒಂದು ಯತ್ನವನ್ನು ಮಾಡ್ತಾರೆ. ತಕ್ಷಣ ತಾಯಿ ಆ ಇಬ್ಬರು ಮಕ್ಕಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿ ಅವ್ರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಏನು ಸ್ಥಳೀಯರ ಸಹಕಾರದಿಂದ ಕರೆದುಕೊಂಡು ಹೋಗ್ತಾರೆ. ಈ ವಿಷಯ ಏನು ಹೊರಗಡೆ ಇರುವಂತಹ ಚಂದ್ರಶೇಖರ್ ಅವರ ಗಮನಕ್ಕೆ ಬರುತ್ತೆ. ಫೋನ್ ಮುಖಾಂತರ ತಿಳಿಸ್ತಾರೆ. ತಕ್ಷಣ ಮಕ್ಕಳ ಈ ರೀತಿ ಆತ್ಮಹತ್ಯೆಗೆ ಯತ್ನಿಸಿರುವುದನ್ನು ತಿಳಿದಂತಹ ಚಂದ್ರಶೇಖರ್ ಅವರು ಸಹ ತಾವು ಏನು ತಮ್ಮ ದಾವಣಗೆರೆ ತಾಲೂಕಿನ ಹೊರವಲಯದಲ್ಲಿರುವಂತಹ ನಾಗನೂರು ಅನ್ನುವಂಥ ಗ್ರಾಮದ ಹೊರವಲಯದಲ್ಲಿರುವಂಥ ತಮ್ಮದೇ ಅಡಿಕೆ ತೋಟಕ್ಕೆ ಬಂದು ಏನು ಆ ಕಾರಿನಲ್ಲಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಈಗ ಮೇಲ್ನೋಟಕ್ಕೆ ಅದನ್ನು ಆತ್ಮಹತ್ಯೆ ಅಂತೇಳಿ ಪೊಲೀಸರು ಪರಿಗಣಿಸಿರುವಂಥದ್ದು. ಸದ್ಯಕ್ಕೆ ಈ ಎರಡು ಕೇಸುಗಳಂದರೆ ಮಕ್ಕಳ ಆತ್ಮಹತ್ಯೆ ಯತ್ನ ಮತ್ತು ಇವರು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣ, ಎರಡು ಪ್ರಕರಣ ಪ್ರತ್ಯೇಕ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ ಮತ್ತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ಈಗಾಗಲೇ ಅಲ್ಲಿ ಲಿಮಿಟ್ಸಲ್ಲಿ ನಡೆದಿರುವಂಥದ್ದು. ಪೊಲೀಸರು ಸ್ಥಳಕ್ಕೆ ಬಂದು ಸ್ಥಳ ಮಹಜರನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಬಾಡಿ ಅಂದರೆ ಸುಮಾರು 95% ಬಾಡಿ ಸುಟ್ಟೋಗಿತ್ತು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಕಾರ್ ಯಾವ ರೀತಿ ಅಂದರೆ ಸಾಕಷ್ಟು ಎಲ್ಲ ಏನು ಅದು ಕಾರ್ ಅನ್ನೋ ರೀತಿಯೇ ಎಲ್ಲ ಸುಟ್ಟು ಕರಕಲಾಗಿರುವಂಥ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಒಳಗಡೆ ಇರೋ ಸೀಟ್ಗಳಿರ್ಬೋದು, ಆ ಪೆಟ್ರೋಲ್ ಟ್ಯಾಂಕ್ ಇರ್ಬೋದು, ಎಲ್ಲವೂ ಸುಟ್ಟೋಗಿದೆ. ಎಂಜಿನ್ಗಳು ಸಹ ಸುಟ್ಟೋಗಿದೆ. ಟೈರುಗಳು ಸಹ ಸುಟ್ಟು ಕೇವಲ ಏನು ಕಬ್ಬಿಣದ ಒಳಗಡೆ ಇರೋ ಸಪೋರ್ಟಿಂಗ್ ಕಬ್ಬಿಣ ಮಾತ್ರ ಉಳಿದುಕೊಂಡಿರುವಂಥವು. ಈ ಒಂದು ಸಣ್ಣ ವಿಚಾರಕ್ಕೆ ನಡೆದಂತಹ ಘಟನೆ ನಿಜಕ್ಕೂ ದಾವಣಗೆರೆಯಲ್ಲಿದ್ದ ರಾಜ್ಯದ ಜನರಿಗೆ ಸಾಕಷ್ಟು ಬೇಸರವನ್ನೇ ಉಂಟು ಮಾಡಿದೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಮಿಸ್ಕಮ್ಯುನಿಕೇಷನ್ ಆಗಿ ಒಂದು ಜೀವ ಆಯಿತು, 2 ಜೀವಗಳು. ಅಂದರೆ ಈಗ ಅವರು ಸಹ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ, ಅದರಲ್ಲೂ ಕೂಡ ಅವರ ಮಗಳ ಅಂತ ಪವಿತ್ರ ಅವರ ಸ್ಥಿತಿ ಸಾಕಷ್ಟು ಚಿಂತಾಜನಕ ಆಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದನ್ನು ನರೇಶ್ ಕ್ರಮೇಣ ಸುಧಾರಿಸ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಎಲ್ಲೋ ಒಂದು ಕಡೆಗೆ ಚಿಕ್ಕ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇರ್ಬೋದು, ಅಥವಾ ಒಂದು ಏನು ದುಡುಕಿನ ನಿರ್ಧಾರದಿಂದ ಎಲ್ಲೊಂದು ಕಡೆ ಈ ದುರಂತ ನಡೆದಿದೆ ಅಂತೇಳಿ ಸಾಕಷ್ಟು ಮರುಕವನ್ನು ಅವರ ಸಂಬಂಧಿಕರಾಗಲಿ ಗ್ರಾಮಸ್ಥರಾಗಲಿ ರಾಜ್ಯದ ಜನ ವ್ಯಕ್ತಪಡಿಸ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ. ಕೌಟುಂಬಿಕ ಕಲಹದ ಹಿನ್ನೆಲೆ ಮನನೊಂದು ಬಿಜೆಪಿಯ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಲ್ಲಿ ಕುತ್ಕೊಂಡು ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಇನ್ನುಳಿದ ಇಬ್ಬರು ಮಕ್ಕಳು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು. ಕೂಡಲೇ ಅವರನ್ನ ದಾವಣಗೆರೆ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಇನ್ನು ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಆಗಿರುವಂಥ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸ್ಥಳ ಮಾಜರಣ FSL ತಂಡ ಇರ್ಬೋದು, ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳಿರ್ಬೋದು, ಅದರ ಜೊತೆಗೆ ಏನು ವೈದ್ಯರು ಸಹ ಸ್ಥಳದಲ್ಲೇ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ನಾನೀಗ ಅದೇ ಸ್ಥಳದಲ್ಲೇ ಇರುವಂಥದ್ದು. ನಿಮಗೆ ಆ ದೃಶ್ಯದ ಅಂದರೆ ಘಟನಾವಳಿಯ ಸಂಪೂರ್ಣ ಮಾಹಿತಿಯನ್ನು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಪ್ರಮುಖವಾಗಿ ಆ ಚಂದ್ರಶೇಖರನು ಮಾಜಿ ಕಾರ್ಪೊರೇಟರ್ ಆಗಿರುವಂಥವ್ರು ದಾವಣಗೆರೆ ಮಹಾನಗರ ಪಾಲಿಕೆಗೆ. ಅವರಿಗೆ ಇಬ್ಬರು ಮಕ್ಕಳಿದ್ರು. ಅದರಲ್ಲಿ ಪವಿತ್ರ
ಅನ್ನುವಂಥ 24 ವರ್ಷದ ಪುತ್ರಿ, ಆಮೇಲೆ ನರೇಶ್ ಎನ್ನುವಂಥ 22 ವರ್ಷದ ಪುತ್ರ ಇದ್ದಿರುವಂಥದ್ದು. ಸೊ ದಾವಣಗೆರೆ ಶಾಮನೂರಲ್ಲಿ ಅವರ ಫ್ಯಾಮಿಲಿ ವಾಸ ಆಗಿತ್ತು. ಕಳೆದ ಸುಮಾರು ಕೆಲ ದಿನಗಳಿಂದ ಸಾಕಷ್ಟು ಅವರು ರಾಜಕೀಯವಾಗಿ ಸಹ ಸಾಕಷ್ಟು ಪ್ರಮುಖ ಲೀಡರ್ಶಿಪ್ಪನ್ನು ವಹಿಸ್ಕೊಳ್ತಿದ್ದಾರೆ. ಬಿ ಜೆ ಪಿಯಲ್ಲಿ ಮುಂಚಿನಲ್ಲಿರುವಂಥ ನಾಯಕ ಸಹ ಆಗಿದ್ದರು. ಆದರೆ ನಿನ್ನೆ ಅವರ ಮಕ್ಕಳು ಚಂದ್ರಶೇಖರ್ ಅವರಿಗೆ ಫೋನ್ ಮಾಡಿ ಮಾತಾಡೋದೇ ಸ್ವಲ್ಪ ಬೇಗ ಮನೆಗೆ ಬನ್ನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ತಕ್ಷಣ ಚಂದ್ರಶೇಖರ್ ಅವರು ಆಯಿತು ಬರ್ತೀನಂತೆ ಹೇಳ್ತಾರೆ. ಆದರೆ ಎಂದಿನಂತೆ ಮತ್ತೆ ಅವರು ಸರಿಯಾದ ಸಮಯಕ್ಕೆ ಮನೆಗೆ ಹೋಗಲ್ಲ, ಯಾವುದೇ ಕೆಲಸದ ಮೇಲೆ ಹೊರಗಡೆ ಇರ್ತಾರೆ. ಈ ಸಂದರ್ಭದಲ್ಲಿ ಆ ಮಕ್ಕಳು ತಂದೆಯ ಒಂದು ಇದಕ್ಕೆ ಕೋಪಗೊಂಡು ತಂದೆ ಯಾವಾಗಲೂ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತೇಳಿ ಅವರ ಮೇಲೆ ಕೋಪಗೊಂಡು ತಮ್ಮ ತಾಯಿಯನ್ನು ಸಹ ನಾವು ಎಲ್ಲರೂ ಸೇರಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತೇಳಿ ತಾಯಿಗೂ ಸಹ ಆಹ್ವಾನವನ್ನು ನೀಡ್ತಾರೆ. ಅದರ ತಕ್ಷಣ ಅವರ ತಾಯಿಯವರು ಅಂದರೆ ಈ ಪವಿತ್ರ ಮತ್ತು ನರೇಶ್ ಅವರ ತಾಯಿ ಅಂದರೆ ಈ ಚಂದ್ರಶೇಖರ್ ಅವರ ಪತ್ನಿಯವರು ಆ ಮಕ್ಕಳಿಗೆ ಒಂದು ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಿ ಅವರು ಮನೆಯ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗುವಾಗಲೇ ಮೇಲ್ಗಡೆ ಇರುವಂತಹ ಆ ಇಬ್ಬರು ಮಕ್ಕಳು ಆತ್ಮಹತ್ಯೆಗೆ ಒಂದು ಯತ್ನವನ್ನು ಮಾಡ್ತಾರೆ. ತಕ್ಷಣ ತಾಯಿ ಆ ಇಬ್ಬರು ಮಕ್ಕಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿ ಅವ್ರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಸ್ಥಳೀಯರ ಸಹಕಾರದಿಂದ ಕರೆದುಕೊಂಡು ಹೋಗ್ತಾರೆ. ಈ ವಿಷಯ ಹೊರಗಡೆ ಇರುವಂತಹ ಚಂದ್ರಶೇಖರ್ ಅವರ ಗಮನಕ್ಕೆ ಬರುತ್ತೆ. ಫೋನ್ ಮುಖಾಂತರ ತಿಳಿಸ್ತಾರೆ. ತಕ್ಷಣ ಮಕ್ಕಳ ಈ ರೀತಿ ಆತ್ಮಹತ್ಯೆಗೆ ಯತ್ನಿಸಿರುವುದನ್ನು ತಿಳಿದಂತಹ ಚಂದ್ರಶೇಖರ್ ಅವರು ಸಹ ತಾವು ತಮ್ಮ ದಾವಣಗೆರೆ ತಾಲೂಕಿನ ಹೊರವಲಯದಲ್ಲಿರುವಂತಹ ನಾಗನೂರು ಅನ್ನುವಂಥ ಗ್ರಾಮದ ಹೊರವಲಯದಲ್ಲಿರುವಂಥ ತಮ್ಮದೇ ಅಡಿಕೆ ತೋಟಕ್ಕೆ ಬಂದು ಆ ಕಾರಿನಲ್ಲಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಈಗ ಮೇಲ್ನೋಟಕ್ಕೆ ಅದನ್ನು ಆತ್ಮಹತ್ಯೆ ಅಂತೇಳಿ ಪೊಲೀಸರು ಪರಿಗಣಿಸಿರುವಂಥದ್ದು. ಸದ್ಯಕ್ಕೆ ಈ ಎರಡು ಕೇಸುಗಳಂದರೆ ಮಕ್ಕಳ ಆತ್ಮಹತ್ಯೆ ಯತ್ನ ಮತ್ತು ಇವರು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣ, ಎರಡು ಪ್ರಕರಣ ಪ್ರತ್ಯೇಕ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ ಮತ್ತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ಈಗಾಗಲೇ ಅಲ್ಲಿ ಲಿಮಿಟ್ಸಲ್ಲಿ ನಡೆದಿರುವಂಥದ್ದು. ಪೊಲೀಸರು ಸ್ಥಳಕ್ಕೆ ಬಂದು ಸ್ಥಳ ಮಹಜರನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಬಾಡಿ ಅಂದರೆ ಸುಮಾರು 95% ಬಾಡಿ ಸುಟ್ಟೋಗಿತ್ತು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಕಾರ್ ಯಾವ ರೀತಿ ಅಂದರೆ ಸಾಕಷ್ಟು ಎಲ್ಲ ಅದು ಕಾರ್ ಅನ್ನೋ ರೀತಿಯೇ ಎಲ್ಲ ಸುಟ್ಟು ಕರಕಲಾಗಿರುವಂಥ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಒಳಗಡೆ ಇರೋ ಸೀಟ್ಗಳಿರ್ಬೋದು, ಪೆಟ್ರೋಲ್ ಟ್ಯಾಂಕ್ ಇರ್ಬೋದು, ಎಲ್ಲವೂ ಸುಟ್ಟೋಗಿದೆ. ಎಂಜಿನ್ಗಳು ಸಹ ಸುಟ್ಟೋಗಿದೆ. ಟೈರುಗಳು ಸಹ ಸುಟ್ಟು ಕೇವಲ ಕಬ್ಬಿಣದ ಒಳಗಡೆ ಇರೋ ಸಪೋರ್ಟಿಂಗ್ ಕಬ್ಬಿಣ ಮಾತ್ರ ಉಳಿದುಕೊಂಡಿರುವಂಥವು. ಈ ಒಂದು ಸಣ್ಣ ವಿಚಾರಕ್ಕೆ ನಡೆದಂತಹ ಘಟನೆ ನಿಜಕ್ಕೂ ದಾವಣಗೆರೆಯಲ್ಲಿದೆ ರಾಜ್ಯದ ಜನರಿಗೆ ಸಾಕಷ್ಟು ಬೇಸರವನ್ನೇ ಉಂಟು ಮಾಡಿದೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ಮಿಸ್ಕಮ್ಯುನಿಕೇಷನ್ ಆಗಿ ಒಂದು ಜೀವ ಆಯಿತು, ಎರಡು ಜೀವಗಳು ಅಂದರೆ ಅವರು ಸಹ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದರಲ್ಲೂ ಕೂಡ ಅವರ ಮಗಳಂತ ಪವಿತ್ರ ಅವರ ಸ್ಥಿತಿ ಸಾಕಷ್ಟು ಚಿಂತಾಜನಕ ಆಗಿದೆ ಅನ್ನುವಂಥ ಮಾಹಿತಿ ಇರುವಂಥನ್ನು ನರೇಶ್ ಕ್ರಮೇಣ ಸುಧಾರಿಸ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಎಲ್ಲೋ ಒಂದು ಕಡೆಗೆ ಚಿಕ್ಕ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇರ್ಬೋದು ಅಥವಾ ಒಂದು ದುಡುಕಿನ ನಿರ್ಧಾರದಿಂದ ಎಲ್ಲೊಂದು ಕಡೆ ಈ ದುರಂತ ನಡೆದಿದೆ ಅಂತೇಳಿ ಸಾಕಷ್ಟು ಮರುಕವನ್ನು ಅವರ ಸಂಬಂಧಿಕರಾಗಲಿ ಗ್ರಾಮಸ್ಥರಾಗಲಿ ರಾಜ್ಯದ ಜನ ವ್ಯಕ್ತಪಡಿಸ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಳಿಗರ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ. ಕೌಟುಂಬಿಕ ಕಲಹದ ಹಿನ್ನೆಲೆ ಮನನೊಂದು ಬಿಜೆಪಿಯ ಮುಖಂಡ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಲ್ಲಿ ಕುತ್ಕೊಂಡು ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಇನ್ನುಳಿದ ಇಬ್ಬರು ಮಕ್ಕಳು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು. ಕೂಡಲೇ ಅವರನ್ನ ದಾವಣಗೆರೆ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಆಗಿರುವಂಥ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳ ಮಹಜರಣ FSL ತಂಡ ಇರ್ಬೋದು, ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳಿರ್ಬೋದು, ಅದರ ಜೊತೆಗೆ ವೈದ್ಯರು ಸಹ ಸ್ಥಳದಲ್ಲೇ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ನಾನೀಗ ಅದೇ ಸ್ಥಳದಲ್ಲೇ ಇರುವಂಥದ್ದು. ನಿಮಗೆ ಆ ದೃಶ್ಯದ ಅಂದರೆ ಘಟನಾವಳಿಯ ಸಂಪೂರ್ಣ ಮಾಹಿತಿಯನ್ನು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಪ್ರಮುಖವಾಗಿ ಆ ಚಂದ್ರಶೇಖರನು ಮಾಜಿ ಕಾರ್ಪೊರೇಟರ್ ಆಗಿರುವಂಥವ್ರು ದಾವಣಗೆರೆ ಮಹಾನಗರ ಪಾಲಿಕೆಗೆ. ಅವರಿಗೆ ಇಬ್ಬರು ಮಕ್ಕಳಿದ್ರು. ಅದರಲ್ಲಿ ಪವಿತ್ರ ಅನ್ನುವಂಥ 24 ವರ್ಷದ ಪುತ್ರಿ, ಆಮೇಲೆ ನರೇಶ್ ಎನ್ನುವಂಥ 22 ವರ್ಷದ ಪುತ್ರ ಇದ್ದಿರುವಂಥದ್ದು. ಸೊ ದಾವಣಗೆರೆ ಶಾಮನೂರಲ್ಲಿ ಅವರ ಫ್ಯಾಮಿಲಿ ವಾಸ ಆಗಿತ್ತು. ಕಳೆದ ಸುಮಾರು ಕೆಲ ದಿನಗಳಿಂದ ಸಾಕಷ್ಟು ಅವರು ರಾಜಕೀಯವಾಗಿ ಸಹ ಸಾಕಷ್ಟು ಪ್ರಮುಖ ಲೀಡರ್ಶಿಪ್ಪನ್ನು ವಹಿಸ್ಕೊಳ್ತಿದ್ದಾರೆ. ಬಿ ಜೆ ಪಿಯಲ್ಲಿ ಮುಂಚಿನಲ್ಲಿರುವಂಥ ನಾಯಕ ಸಹ ಆಗಿದ್ದರು. ಆದರೆ ನಿನ್ನೆ ಅವರ ಮಕ್ಕಳು ಚಂದ್ರಶೇಖರ್ ಅವರಿಗೆ ಫೋನ್ ಮಾಡಿ ಮಾತಾಡೋದೇ ಸ್ವಲ್ಪ ಬೇಗ ಮನೆಗೆ ಬನ್ನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ತಕ್ಷಣ ಚಂದ್ರಶೇಖರ್ ಅವರು ಆಯಿತು ಬರ್ತೀನಂತೆ ಹೇಳ್ತಾರೆ. ಆದರೆ ಎಂದಿನಂತೆ ಮತ್ತೆ ಅವರು ಸರಿಯಾದ ಸಮಯಕ್ಕೆ ಮನೆಗೆ ಹೋಗಲ್ಲ, ಯಾವುದೇ ಕೆಲಸದ ಮೇಲೆ ಹೊರಗಡೆ ಇರ್ತಾರೆ. ಈ ಸಂದರ್ಭದಲ್ಲಿ ಆ ಮಕ್ಕಳು ತಂದೆಯ ಒಂದು ಇದಕ್ಕೆ ಕೋಪಗೊಂಡು ತಂದೆ ಯಾವಾಗಲೂ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತೇಳಿ ಅವರ ಮೇಲೆ ಕೋಪಗೊಂಡು ತಮ್ಮ ತಾಯಿಯನ್ನು ಸಹ ನಾವು ಎಲ್ಲರೂ ಸೇರಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತೇಳಿ ತಾಯಿಗೂ ಸಹ ಆಹ್ವಾನವನ್ನು ನೀಡ್ತಾರೆ. ಅದರ ತಕ್ಷಣ ಅವರ ತಾಯಿಯವರು ಅಂದರೆ ಈ ಪವಿತ್ರ ಮತ್ತು ನರೇಶ್ ಅವರ ತಾಯಿ ಅಂದರೆ ಈ ಚಂದ್ರಶೇಖರ್ ಅವರ ಪತ್ನಿಯವರು ಆ ಮಕ್ಕಳಿಗೆ ಒಂದು ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಿ ಅವರು ಮನೆಯ ಕೆಳಗಡೆ ಬಂದು ಮತ್ತೆ
ಮೇಲ್ಗಡೆ ಹೋಗುವಾಗಲೇ ಏನು ಆ ಮೇಲ್ಗಡೆ ಇರುವಂತಹ ಆ ಇಬ್ಬರು ಮಕ್ಕಳು ಆತ್ಮಹತ್ಯೆಗೆ ಒಂದು ಯತ್ನವನ್ನು ಮಾಡ್ತಾರೆ. ತಕ್ಷಣ ತಾಯಿ ಆ ಇಬ್ಬರು ಮಕ್ಕಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿ ಅವ್ರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಏನು ಸ್ಥಳೀಯರ ಸಹಕಾರದಿಂದ ಕರೆದುಕೊಂಡು ಹೋಗ್ತಾರೆ. ಈ ವಿಷಯ ಏನು ಹೊರಗಡೆ ಇರುವಂತಹ ಚಂದ್ರಶೇಖರ್ ಅವರ ಗಮನಕ್ಕೆ ಬರುತ್ತೆ, ಫೋನ್ ಮುಖಾಂತರ ತಿಳಿಸ್ತಾರೆ. ತಕ್ಷಣ ಮಕ್ಕಳ ಈ ರೀತಿ ಆತ್ಮಹತ್ಯೆಗೆ ಯತ್ನಿಸಿರುವುದನ್ನು ತಿಳಿದಂತಹ ಚಂದ್ರಶೇಖರ್ ಅವರು ಸಹ ತಾವು ಏನು ತಮ್ಮ ದಾವಣಗೆರೆ ತಾಲೂಕಿನ ಹೊರವಲಯದಲ್ಲಿರುವಂತಹ ನಾಗನೂರು ಅನ್ನುವಂಥ ಗ್ರಾಮದ ಹೊರವಲಯದಲ್ಲಿರುವಂಥ ತಮ್ಮದೇ ಅಡಿಕೆ ತೋಟಕ್ಕೆ ಬಂದು ಏನು ಆ ಕಾರಿನಲ್ಲಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಈಗ ಮೇಲ್ನೋಟಕ್ಕೆ ಅದನ್ನು ಆತ್ಮಹತ್ಯೆ ಅಂತೇಳಿ ಪೊಲೀಸರು ಪರಿಗಣಿಸಿರುವಂಥದ್ದು. ಸದ್ಯಕ್ಕೆ ಈ ಎರಡು ಕೇಸುಗಳಂದರೆ ಮಕ್ಕಳ ಆತ್ಮಹತ್ಯೆ ಯತ್ನ ಮತ್ತು ಇವರು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣ, ಎರಡು ಪ್ರಕರಣ ಪ್ರತ್ಯೇಕ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ ಮತ್ತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ಈಗಾಗಲೇ ಅಲ್ಲಿ ಲಿಮಿಟ್ಸಲ್ಲಿ ನಡೆದಿರುವಂಥದ್ದು. ಪೊಲೀಸರು ಸ್ಥಳಕ್ಕೆ ಬಂದು ಸ್ಥಳ ಮಹಜರನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಬಾಡಿ ಅಂದರೆ ಸುಮಾರು 95% ಬಾಡಿ ಸುಟ್ಟೋಗಿತ್ತು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಕಾರ್ ಯಾವ ರೀತಿ ಅಂದರೆ ಸಾಕಷ್ಟು ಎಲ್ಲ ಏನು ಅದು ಕಾರ್ ಅನ್ನೋ ರೀತಿಯೇ ಎಲ್ಲ ಸುಟ್ಟು ಕರಕಲಾಗಿರುವಂಥ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಒಳಗಡೆ ಇರೋ ಸೀಟ್ಗಳಿರ್ಬೋದು, ಪೆಟ್ರೋಲ್ ಟ್ಯಾಂಕ್ ಇರ್ಬೋದು, ಎಲ್ಲವೂ ಸುಟ್ಟೋಗಿದೆ. ಎಂಜಿನ್ಗಳು ಸಹ ಸುಟ್ಟೋಗಿದೆ. ಟೈರುಗಳು ಸಹ ಸುಟ್ಟು ಕೇವಲ ಏನು ಕಬ್ಬಿಣದ ಒಳಗಡೆ ಇರೋ ಸಪೋರ್ಟಿಂಗ್ ಕಬ್ಬಿಣ ಮಾತ್ರ ಉಳಿದುಕೊಂಡಿರುವಂಥವು. ಈ ಒಂದು ಸಣ್ಣ ವಿಚಾರಕ್ಕೆ ನಡೆದಂತಹ ಘಟನೆ ನಿಜಕ್ಕೂ ದಾವಣಗೆರೆಯಲ್ಲಿದೆ ರಾಜ್ಯದ ಜನರಿಗೆ ಸಾಕಷ್ಟು ಬೇಸರವನ್ನೇ ಉಂಟು ಮಾಡಿದೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಮಿಸ್ಕಮ್ಯುನಿಕೇಷನ್ ಆಗಿ ಒಂದು ಜೀವ ಆಯಿತು, ಎರಡು ಜೀವಗಳು ಅಂದರೆ ಅವರು ಸಹ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದರಲ್ಲೂ ಕೂಡ ಅವರ ಮಗಳ ಅಂತ ಪವಿತ್ರ ಅವರ ಸ್ಥಿತಿ ಸಾಕಷ್ಟು ಚಿಂತಾಜನಕ ಆಗಿದೆ ಅನ್ನುವಂಥ ಮಾಹಿತಿ ಇರುವಂಥನ್ನು ನರೇಶ್ ಕ್ರಮೇಣ ಸುಧಾರಿಸ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಎಲ್ಲೋ ಒಂದು ಕಡೆಗೆ ಚಿಕ್ಕ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇರ್ಬೋದು ಅಥವಾ ಒಂದು ಏನು ದುಡುಕಿನ ನಿರ್ಧಾರದಿಂದ ಎಲ್ಲೊಂದು ಕಡೆ ಈ ದುರಂತ ನಡೆದಿದೆ ಅಂತೇಳಿ ಸಾಕಷ್ಟು ಮರುಕವನ್ನು ಅವರ ಸಂಬಂಧಿಕರಾಗಲಿ ಗ್ರಾಮಸ್ಥರಾಗಲಿ ರಾಜ್ಯದ ಜನ ವ್ಯಕ್ತಪಡಿಸ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ,